ವೆಡ್ನೆಸ್ಡೇ ಈವ್ನಿಂಗು ಭಾಳ ದಿವಸ ಆಗಿತ್ತು ಚಿಕನ್ ಸಾರು ಮಾಡ್ದಲೆ, ಅದಕ್ಕೆ ರಾತ್ರಿ ಊಟಕ್ಕೆ ಚಿಕನ್ ಸಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಚಿಕನ್ ಲಾಲಿಪಾಪ್ ಮಾಡೋಣ ಅಂತ ಚಿಕನ್ ವಿಂಗ್ಸ್ ತರಿಸಿದ್ದೆ. ಇದರಲ್ಲಿ ಇವಾಗ ಚಿಕನ್ ಲಾಲಿಪಾಪ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ವಿಂಗ್ಸ್ ಮುಂಭಾಗ ಕಟ್ ಮಾಡಿ ಸ್ವಲ್ಪ ಚರ್ಮ ಬಿಡಿಸಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ರೆಡಿಯಾಗುತ್ತೆ ಚಿಕನ್ ಲಾಲಿಪಾಪು. ಇದನ್ನು ಅಷ್ಟೇ ಸ್ವಲ್ಪ ಬಿಡಿಸಿ ಸಣ್ಣ ಬೋನ್ ತೆಗ್ದಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ರೆ ರೆಡಿಯಾಗುತ್ತೆ ಚಿಕನ್ ಲಾಲಿಪಾಪು. ಇದೇ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ದ ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಸೋಯಾ ಸಾಸು, ಸೆಜವಾನ್ ಚಟ್ನಿ, ರೆಡ್ ಚಿಲ್ಲಿ ಸಾಸು, ಪೆಪ್ಪರ್ ಪೌಡ್ರು, ಕಾರ್ನ್ಫ್ಲವರು, ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇದ್ರ ಜೊತೆಗೆ ಮೊಟ್ಟೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆ ಬಿಡಬೇಕು. 1 ಗಂಟೆ ಆದಮೇಲೆ ಕಾದ ಎಣ್ಣೆಗೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿದ್ರೆ ರೆಡಿ ಆಯಿತು ಚಿಕನ್ ಲಾಲಿಪಾಪ್. ಯಾವಾಗಲೂ ಮನೆಯಲ್ಲಿ ಕಬಾಬ್ ಮಾಡ್ತಾನೆ ಇರ್ತೀವಿ, ಸ್ವಲ್ಪ ಏನಾದರೂ ಚೇಂಜ್ ಇರಲಿ ಅಂದರೆ ಇದನ್ನು ಒಂದು ಸಲ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು.